ನಮ್ಮೊಬ್ಬರ ಜೀವನದಲ್ಲ ಎಲ್ಲರ ಜೀವನದಲ್ಲೂ ಒಂದೇ ಸತ್ಯ. ಹೆಣ್ಮಕ್ಳಿಗೆ ಜಾಸ್ತಿ ಟೈಮ್ ಕೊಟ್ಟು ಇದು ನೋಡು ತುಂಬಾ ಕ್ಯಾಮ್ರಾ ಇದೆ, ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಎಷ್ಟು ನಿಜ ಈ ವಿಚಾರದಲ್ಲಂತೂ ನಮ್ಮ ಮನೆಯವರೇ ತುಂಬಾ ಲೇಟಾಗಿ ರೆಡಿ ಆಗೋದು. ನಾನು ರೆಡಿ ಆಗೋದು ಲೇಟ್ ಅಲ್ಲ, ಇವಳು ಪೂರ್ತಿ ನಮ್ ದಸರಾನೇ ರೆಡಿಯಾಗಿ ಬರೋ ತನಕ ಮಾವುತ ಕಾಯ್ತಾ ಇರ್ತೀನಿ. ನಾನು ಎಲ್ಲ ಆದ್ಮೇಲೆ ರೆಡಿ ಹೋಗೋಣ ಅಂತ ಬರೋದು ಅಷ್ಟೇ. ನಾನು ಫಸ್ಟ್ ರೆಡಿಯಾಗಿ ಹೋಗೋದಿಲ್ಲ, ಯಾಕೆ ನಂಗೆ ಅಂದಾಜು ಇಲ್ಲ ಇವಳು ಎಷ್ಟೊತ್ತು ತಗೊಂತಾಳೆ ಅಂತ. ಎಲ್ಲ ರೆಡಿ ಆಗೋದು ನಡಿ ಹೋಗೋಣ ಅಂದ್ರೆ ನಂದು 5 ನಿಮಿಷ ಹಿಂಗೆ ಒಳಗೆ ಹೋಗೋದು ಆಚೆ ಬರೋದು ಅಷ್ಟೇ ಕೆಲಸ. ಇದೇ ನಮ್ದು ನಡೀತಾನೆ ಇರುತ್ತೆ. ಇವತ್ತು ನಡೆಯಕ್ಕೆ ಹೋಗಿದೆ, ಇನ್ನು ನಡೆಯೋದೇನೇನಿದೆಯೋ ಗೊತ್ತಿಲ್ಲ. ಒಟ್ಟಲ್ಲಿ ಜೈ ಸಿನಿಮಾಗೆ ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ರೂಪೇಶ್ ಆಸ್ ಆಲ್ವೇಸ್ ಈ ನಡುವೆ ಇಲ್ಲ ನಿಮ್ದೇ ಕಾಲ. ಸೊ ಇದೊಂಥರ ಸುವರ್ಣ ಕಾಲ ಇದು. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಒಂದ್ ಕಾಲದಲ್ಲಿ ಕನ್ನಡ ಮಾರ್ಕೆಟ್ ಚಿಕ್ಕದು ಅದು ಇದು ಅಂತ ಇದ್ರು, ಬಟ್ ನಮ್ ಎಸ್ ಸರ್ ನಮ್ಮ ರಿಷಬ್ ಸರ್ ಅದನ್ನ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಮಾಡಾಕಿದ್ರು. ಈಗ ತುಳು ಇಂಡಸ್ಟ್ರಿ ಚಿಕ್ಕದು, ಅದು ಎಲ್ಲಿದೆ ಮಾರ್ಕೆಟ್ ಅಂತ ಕೇಳೋರ್ಗೆ ತುಳು ಇಂಡಸ್ಟ್ರಿನೂ ಪ್ಯಾನ್ ವರ್ಲ್ಡ್ ಮಾಡಕ್ ಹೊಟ್ರು. ನಮ್ಮ ರೂಪೇಶ್ಗೆ ಜೋರಾಗಿ ಬರ್ಲಿ ಚಪ್ಪಾಳೆ. ಅಂಡ್ ಈ ಸಲ ತುಳು ಅಂಡ್ ಕನ್ನಡ ಅಲ್ವಾ, ಒಳ್ಳೆ ಮಂಡೆ ಮುಂಟು ಮಾರ್ಯಾರ, ಅಲ್ಲಿ ಯಾಕೆ ಇಲ್ಲೂ ಮಾಡ್ಬೇಡ ಅಂತ. ಬಟ್ ಒಳ್ಳೇದಾಗ್ಲಿ. ಅಂಡ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ. ಅಂಡ್ ಎಲ್ಲ ಸ್ನೇಹಿತರೆ ಇರೋದು ಗುರು ಸರ್, ವಿನಯ್, ನಮ್ ರೂಪೇಶ್ ಸರ್, ಅಬ್ಬ ಆರ್ಯವರ್ಧನ್ ಸರ್, ಸಖತ್ತಾಗಿತ್ತು ಸರ್ ಲವ್ ಸ್ಟೋರಿ. ನಿಜಲ್ಲಿ ಇಷ್ಟೆಲ್ಲ ಇವ್ರದೆಲ್ಲ ಲವ್ ಸ್ಟೋರಿ ಕೇಳ್ಮೇಲೆ ನಮ್ದೇನು ಅಂತ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಬಟ್ ಇದ್ರ ಬಗ್ಗೆ ತಜ್ಞರ ಮಾಹಿತಿಯನ್ನ ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ತಜ್ಞರು ದಯವಿಟ್ಟು ಹೇಳ್ಬೇಕು. ಹೌದು, ನಾನು ಹೇಳ್ದೆ ನಿರಂಜನ್ ಬಂದಾಗ್ಲೇ ನಮಗ್ ಕೆಲಸ ಕಡಿಮೆ ಅಂತ. ಇಲ್ಲ ನಮ್ದು ಐ ಥಿಂಕ್ ತುಂಬಾ ಇಂಟರ್ವ್ಯೂಸ್ ಅಲ್ಲಿ ನಾವು ಮೀಡಿಯಾ ಇದೆ ನೋಡ್ಕೊಂಡು ಹೇಳು, ಏನೇನು ಹೇಳ್ಬಿಟ್ಟು ಇವ್ರು ಇಷ್ಟ ಬಂದಿದ್ದಲ್ಲ ಹೇಳ್ಬಿಡ್ತಾಳೆ ಹುಷಾರು. ತುಂಬಾ ಇಂಟರ್ವ್ಯೂ ಕೊಟ್ಟಿದ್ದೀವಿ. ನಮ್ದು ಒಂದು ಫೇಸ್ಬುಕ್ ಲವ್. ಸೊ ಫೇಸ್ಬುಕ್ ಲವ್ ನನ್ನ ಲೈಫ್ ಲಾಂಗ್ ಒಂದು ವ್ಯಕ್ತಿ ಜೊತೆ ನಾನು ಈ ತರ ಜೀವನ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ. ಬಟ್ ನನಗೆ ನಿಜ ಅಂತ ನನ್ನ ಫೋನಲ್ಲಿ ರಿಂಗ್ ಆಗ್ತಿದೆ ಅಲ್ಲಿ. ಆಲ್ ಥ್ಯಾಂಕ್ಸ್ ಟು ಮಾರ್ಕ್ ಜುಕರ್ಬರ್ಗ್. ಆಗ ಅವರಿಗೆ ಥ್ಯಾಂಕ್ ಹೇಳ್ಬೇಕು. ಸೊ ನನ್ನ ಜೀವನದ ಒಂದು ಮುಖ್ಯವಾದ ವ್ಯಕ್ತಿ, ಮರೆಯಲಾರದ ವ್ಯಕ್ತಿ, ಇವನ್ನ ಬಿಟ್ಟಿರಕ್ ಸಾಧ್ಯನೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಫೇಸ್ಬುಕ್. ಇವಳು ಬಿಟ್ಟಿರೋದಲ್ಲ, ಯಾರ ಜೊತೆನೂ ಬಿಡ್ತಾ ಇಲ್ಲ ಇವಳು. ಎಲ್ಲಾನು ಹೋದ್ರೆ 40 ಫೋನ್ ಮಾಡ್ಬಿಡ್ತಾಳೆ, ಬಿಟ್ಟಿರೋದೇ ಇಲ್ಲ, ಅದೇ ಸಮಸ್ಯೆ. ಆದ್ರೂ ಪರವಾಗಿಲ್ಲ, ಒಂಥರ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಬಿಡಕ್ಕಂತೂ ಮದುವೆ ಆಗಿಲ್ವಲ್ಲ ನಿನ್ನ? ಹಂಗೆಲ್ಲ ಹೇಳ್ಬಾರ್ದು ಕಣೆ. ಬಟ್ ಇಲ್ಲ, ನಿಜವಾಗ್ಲು ಇಲ್ಲೆಲ್ಲ ಲವ್ 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 ಅಂತ ಮಾತಾಡ್ತಾ ಇದೆ. ಏನ್ ಲವ್ ಏನು, ಬಟ್ ಏನಪ್ಪ ಒಳಗೆ ಇರ್ಬೇಕಾ ಅಂತ ಕೇಳಿದೆ. ಮ್ಯಾಮ್, ಪಲ್ಲವಿ ಮ್ಯಾಮ್ ನಿಮ್ ಮಾತು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿರಂಜನ್, ನೀವು ಕೇಳಿಸ್ಕೊಂಡಿಲ್ಲ. ಶಿ ವಾಸ್ ವೆರಿ ಪ್ರಾಕ್ಟಿಕಲ್. ಇಲ್ಲ, ಲವ್ ಅನ್ನೋದೇ ಪ್ರಾಕ್ಟಿಕಲ್. ಅದು ಒಬ್ಬೊಬ್ಬರದು ವ್ಯಾಲಿಡಿಟಿ ಒಂದೊಂದಷ್ಟು ಅಷ್ಟೇ. ಬಟ್ ಏನಿದೆ, ಇಲ್ಲ ಲವ್ ಮ್ಯಾರೇಜ್ ನಾನು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ. ಯಾಕೆಂದ್ರೆ ನಾವೆಲ್ಲ ಮೀಡಿಯಲ್ಲಿ ಇದ್ದಿದ್ದರಿಂದ ಅರೇಂಜ್ ಮ್ಯಾರೇಜ್ ಅಂದ್ರೆ ಹೆಣ್ ಕೊಡ್ತಾ ಇರ್ಲಿಲ್ಲ, ಈಗಲೂ ಕೊಡಲ್ಲ, ಅದು ಬೇರೆ ಪ್ರಶ್ನೆ. ಎಂತ ದೊಡ್ಡ ಸ್ಟಾರ್ ಆಗ್ಲಿ ಏನ್ ಮೀಡಿಯಾ ಬೇಡಪ್ಪ 4 ದಿನ ನ್ಯೂಸ್ ಅಲ್ಲಿ ಬಂದ್ಬಿಡ್ತಾರೆ ಏನ್ಬಿಡ್ತಾರೆ. ಇಲ್ಲ ಆಮೇಲೆ ಎಷ್ಟು ಅಂತಾರೆ, ಒಂದಷ್ಟು ಬರ್ತಾ ಇದೆ ಅಂದ್ರೆ ಎಷ್ಟು ದಿನ ಬರುತ್ತೆ ಅಂತಾರೆ. ಅದನ್ನ ನಮಗೂ ಗೊತ್ತಿರಲ್ಲ ಎಷ್ಟು ದಿನ ಬರುತ್ತೆ ಅಂತ. ಯಾಕೆಂದ್ರೆ ನಾವೆಲ್ಲ ಕನ್ನಡದವ್ರನ್ನ ಬೆಳೆಸಿ 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 ಅನ್ಬಿಟ್ಟು ಹಿಂಗ್ ಅನ್ಬಿಟ್ಟು ಒಂದ್ ಕೈ ಹಿಂಗ್ ಅನ್ಬಿಟ್ಟು ಹೋಗ್ಬಿಟ್ಟಿರ್ತೀವಿ. ಸೊ ಜೊತೆಲಿದ್ದವ್ರೆ ಕೆಲವರು ಬೆಳೆಸಲ್ಲ, ಹಂಗಾಗಿ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ನಾವು ಅವ್ರಿಗೆ ಚಮಡ ಹೊಡ್ಕೊತೀವಿ, ಬೆಳೆಸಿ ಅಂತ. ಸೊ ಹಾಗಾಗಿ ಹೈಲಿ ಅನ್ಸರ್ಟನ್ ಫೀಲ್ಡ್ ಅಂದ್ರೆ ನಮ್ಮ ಮೀಡಿಯಾ ಫೀಲ್ಡ್. ಸೊ ಇಲ್ಲಿ ಯಾವ್ದ್ರದ್ದು ನಂಬಿಕೆ ಇಲ್ಲ, ಎಂಥದ್ದು ಇಲ್ಲ. ಅಂಥದ್ರಲ್ಲಿ ಅರೇಂಜ್ ಮ್ಯಾರೇಜ್ ಆಗೋದು ಬಹಳ ಕಷ್ಟ. ಸೊ ಅದಕ್ಕೆ ನಾವು ರಿಸ್ಕೇ ತಗೊಳ್ಳಿಲ್ಲ. ನಾನು ಚಿಕ್ಕ 3ನೇ ಕ್ಲಾಸಲ್ಲಿ ಇದ್ದಾಗಲೇ ಹೇಳಿದ್ದೆ ಆದ್ರೆ ಲವ್ ಆಗೋದು ಅಂತ. ಸೊ ಮಾತಿಗೆ ಉಳಿಸ್ಕೊಂಡು ಮಾತು ತಪ್ಪದ ಮಗನಾಗಿ ಇವಳನ್ನ ಮದುವೆ ಆಗಿದ್ದೀನಿ. ಬಟ್ ನಂದು ಫೇಸೇ ನೋಡದೆ ಆಗಿದಂತ ಲವ್. ಅಂದ್ರೆ ಈಗಿನ ಕಾಲದಲ್ಲಿ ಪ್ರೊಫೈಲ್ ಅಲ್ಲಿ ಯಾವ ಫೋಟೋ ಹಾಕಿರ್ತಾರೆ ಅಂತಾನೆ ಗೊತ್ತಾಗಲ್ಲ. ನನ್ನ ಪುಣ್ಯಕ್ಕೆ ನಾನು ನೋಡಿದ ಫೋಟೋ ಇವಳ ಮುಖ ಎರಡು ಒಂದೇ ಆಗಿತ್ತು. ಸೊ ಹಾಗಾಗಿ ಅಲ್ಲ, ಇವಾಗ ಗೊತ್ತಾಗಲ್ಲ. ಇವಾಗಂತೂ ಅಪ್ಪ ಏನೋ ತೋರಿಸ್ತಾರೆ, ಅದು ಏನೋ ಇರುತ್ತೆ. ಹುಣ್ಣಿಮೆ ಚಂದನ್ ತೋರಿಸ್ತಾರೆ, ಇಲ್ಲಿ ನೋಡಿದ್ರೆ ಸೀತಾಫಲ ಆಗಿರುತ್ತೆ. ಸೊ ನನ್ನ ಮಗನ್ ನಂಬಂಗೆ ಇಲ್ಲ ಇವಾಗ ಅಂಥದ್ದು. ನಾನು ಇಂಟರ್ನೆಟ್ ಅಲ್ಲಿ ನೋಡಿದ ಫೇಸ್ಗಿಂತ ಅದ್ಭುತವಾದ ಫೇಸು. ಈ ಫೇಸ್ಗಿಂತ ಆ ಮನಸ್ಸಿದೆಯಲ್ಲ, ಅಯ್ಯೋ ಏನೇ ಒಳ್ಳೇದು ಹೇಳೇನೆ. ಯಪ್ಪ ನಾನು ಹೇಳ್ತೀನಿ, ನನ್ನೆಂತ ಎಷ್ಟು ಒಳ್ಳೆಯವಳು ಯಾರು ಇಲ್ಲ. ನಿಜ ಹೇಳಿದ್ದೀನಿ. ಅದೇ ನಾನೆಲ್ಲ ಹೆಂಗೆ ಕಾರಲ್ಲಿ ಬರ್ತಾ ಹೇಳ್ಕೊಡ್ತಾ ಇದ್ದೆ, ಹಿಂಗೆ ಹೇಳ್ಬೇಕು ಅಂತ. ಕಣ್ಣೋಡಿ ಕರೆಕ್ಟ್ ಕಣ್ಣೋಡಿ ಹೆಂಗ್ ಬಿಡ್ತಾರೆ ನೋಡಿ. ಇಲ್ಲ ನಿಜವಾಗ್ಲು ಸುಖ ಜೀವನಕ್ಕೆ ಒಂದಷ್ಟು ಸೂತ್ರಗಳು ಅಂತೆಲ್ಲ ತಿಳಿದವರು ಹೇಳ್ತಾರೆ. ನಾನ್ ತಿಳ್ಕೊಂಡೋದು ಒಂದೇ ಸೂತ್ರ, ತೆಪ್ಪಗಿದ್ಬಿಟ್ರೆ ಅದೇ ಒಂದ್ ಒಳ್ಳೆ ಸೂತ್ರ. ಏನ್ ಹೇಳುದು ನಮ್ಮ ಅಂದ್ಬಿಟ್ರು ಸುಬೇಶ್ ಮುಂದೆ ಮದುವೆ ಆಗ್ತಾರೆ ಹೇಳ್ತಂಗೆ ಕೇಳಿ, ಏನಾದ್ರು ಇದ್ರೆ ಫೋನ್ ಮಾಡಮ್ಮ,
ಒಂದೇ ಸೂತ್ರ. ಹೌದು ಹೌದು ಹೌದು, ಕಾಗೆ ಬೆಳ್ಳಗಿದ್ಯಾ, ಯಾರು ಹೇಳಿದ್ರು ಸೂಪರ್ ಬೆಳ್ಳಗಿದೆ ಅನ್ಬಿಡೋದು ಅಷ್ಟೇ, ಜಗಳ ಮುಗೀತ್ ಅಲ್ಲಿಗೆ. ಸೊ ಆಕ್ಚುಲಿ ಕರೆಕ್ಟ್ ಆಗಿ ಇಟ್ಟಿದ್ದೀರಾ ಜೈ ಅಂತ, ಎಂತಿ ಹೇಳುದು ಜೈ ಅಂದ್ಬಿಟ್ರೆ ಮುಗಿದೋಯ್ ಜೀವನ ಆತಾಗೆ ಅಂತ ಹೇಳ್ತಾ ನಿಮ್ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ. ಅಂಡ್ ವಾಟ್ ಅ ಬ್ಯೂಟಿಫುಲ್ ಹೀರೋಯಿನ್ ಅದ್ವಿತಿ, ಅವ್ರು ಹೆಂಗೆ ಅಂದ್ರೆ ಬೈ ಒನ್ ಗೆಟ್ ಒನ್. ಸೊ ಒಂದ್ಸಲಿ ನಂಗೆ ಮಚ್ಚೆ ನೋಡ್ಕೊಂಡು ಕೇಳಿದ್ರು, ಅದ್ವಿತಿನ ಅಶ್ವಿತಿನ ನೋಡೋದು. ಐ ವಿಲ್ ಟೆಲ್ ಯು ದ ಸೀಕ್ರೆಟ್. ಓಕೆ, ಇವಾಗ ಏನೋ ಹೇಳ್ಬಾರ್ದು ಕಣೆ ವೇದಿಕೆ ಮೇಲೆ ಕುತ್ಕೊಂಡು ಅದ್ವಿತಿನ ಅಶ್ವಿತಿನ ಪ್ಲೀಸ್ ನೋಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಹೇಳು ಅಂತ ಹೇಳಿ ಕರ್ಕೊಂಬತ್ತೀನಲ್ಲ ನಾನು. ಮೊದ್ಲೇ ಅಲ್ಲ ನಮ್ಮ ಬೋಡ ಗಿಡ ಎಲ್ಲ ಮೊಬೈಲ್ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಇಲ್ಲಿ ಸಿನಿಮಾ ಯಾವ್ದು ಟೋಲ್ ಆಗಲ್ಲ. ಅವ್ರು ನೋಡು ದೇವ್ರ ಕೈ ಮುಗಿಯವರು ಅಲ್ಲೇ ಇದಾರೆ ಬೇರೆ. ಅಯ್ಯೋ ಎಲ್ಲರೂ ತೇರಿ ಬಿಡಿ, ಏನೊಂದು ಮಾಡಿ. ಒಳ್ಳೇದಾಗ್ಲಿ, ಸಿನಿಮಾಗೆ ಒಳ್ಳೇದಾಗ್ಲಿ. ಅನುಷಾ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಅಷ್ಟೇ ಹೇಳಿದೀನಿ ನೋಡು. ಈ ವೇದಿಕೆ ಮೇಲೆ ಈ ಸ್ವಾತಂತ್ರ್ಯನೂ ಇಲ್ಲ ನನ್ನ ಮಗನ ಮದುವೆ ಆದ್ಮೇಲಿಂದ. ಅಯ್ಯೋ ಚೆನ್ನಾಗಿದ್ದಾರೆ ಕಣೆ. ಓಕೆನಾ? ಥ್ಯಾಂಕ್ ಯು. ನಿಮ್ ಸಿನಿಮಾ ಒಳ್ಳೇದಾಗ್ಲಿ. ಜೈ ಹೇಳ್ಬಿಡು. ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಎಂಟೈರ್ ಫಿಲಮ್ಗೆ ತುಂಬಾ ಒಳ್ಳೇದಾಗ್ಲಿ ಅಂಡ್ ಸೂಪರ್ ಹಿಟ್ ಆಗ್ಲಿ. ಎಲ್ಲ ಹೋಗ್ತೀರಾ? ಇವಾಗ ಎಲ್ರಿಗೂ ಟಾಸ್ಕ್ ಕೊಟ್ಟಿದ್ದು ನನ್ಗೇನು ಕಷ್ಟ ಆಗ್ಲಿಲ್ಲ. ನಿನ್ ಟಾಸ್ಕ್ ಕೊಡೋದೇ ಒಂದು ಸಿಕ್ಕಾಪಟ್ಟೆ ಕಷ್ಟ ಆಗಿರೋದು, ಯಾಕಂದ್ರೆ ಅಷ್ಟು ಕ್ರಿಯೇಟಿವ್. ಆಂಕರ್, ದ ವೆರಿ ವೆಲ್ ನೋನ್ ಆಂಕರ್ ನಿರಂಜನು, ನೀ ಆಂಕರಿಂಗ್ ಮಾಡ್ತಾ ಯಶು ಪ್ರಪೋಸ್ ಮಾಡ್ಬೇಕೀಗ. ಯಾಕಮ್ಮ ಯಶು ಈ ತರ ಇಲ್ಲ, ಆಕ್ಚುಲಿ ನಾನು ಹೇಳಿಲ್ಲ ಅದು ಟಾಸ್ಕ್ ಬಿಟ್ಟಾಕಿ. ಬಟ್ ಹೆಂಗೆ ಬಿಗ್ ಬಾಸ್ ಅನ್ನೋದು ಎಷ್ಟು, ಇವಾಗ ನಾನು ಬೇರೆ ಚಾನಲ್ ಅಲ್ಲಿ ಇದ್ದೀನಿ, ಹಂಗ ಬಿಗ್ ಬಾಸ್ ಅನ್ನು ಮರೆಯೋಕ್ಕಾಗಲ್ಲ ನಾನು. ಸೊ ಇದು ಇವತ್ತೆಲ್ಲ ನಂಟೆ ಬಿಗ್ ಬಾಸ್. ಸೊ ಬಿಗ್ ಬಾಸ್ ಇಂದ ಅವ್ರು ಕಪ್ ತಗೊಂಡ್ಬಂದ್ರು, ನಾವು ಬಿಗ್ ಬಾಸ್ ಅಂದ್ಮೇಲೆ ಎಣ್ಣೆನೇ ತಗೊಂಡ್ಬಂದ್ಬಿಟ್ವಿ. ಅಂದ್ರೆ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಚಾನಲ್ ಅವ್ರು ನನ್ನ ಮದುವೆನೇ ಮಾಡಾಕ್ಬಿಟ್ರು. ಸೊ ಹಾಗಾಗಿ ಬಿಗ್ ಬಾಸ್ ಇಂದ ನೋಡಿ ಅವರು ಟ್ರೋಫಿ ಪಡ್ಕೊಂಡು 50 ಲಕ್ಷ ಪಡ್ಕೊಟ್ರು. ನಾನು ಪ್ರೈಸ್ ಲೆಸ್ ಅಂದ್ರೆ ಹಂಗಲ್ಲ ಕಣಮ್ಮ, ಬೆಲೆ ಕಟ್ಟಕ್ ಆಗಲ್ಲ ಅಂತ. ಬೆಲೆ ಕಟ್ಟಲಾಗದ ಆಸ್ತಿಯನ್ನು ನಾನು ಪಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಲ್ಲ ಒಂಥರ ಬಿಗ್ ಬಾಸ್ ಕೊಂಡು ಇವತ್ತಿನ ಇವೆಂಟ್ಗೆ ಅಂತ ಕಾಣುತ್ತೆ. ಅದು ಒಂದು. ಇನ್ನೊಂದು ರೂಪೇಶ್ ಜಾಣ, ಬಿಗ್ ಬಾಸ್ ಅವರೆಲ್ಲ ಕರೆದು ಬಂದ್ಬಿಡ್ತಾರೆ, ಹೆಂಗೊಂದು ಏನ್ ಜಾಸ್ತಿ ಇದೆಲ್ಲ ಅಂದ್ಬಿಟ್ಟು ಹೆಂಗೋ ಮಾಡಿ ಪುಸ್ಲಾಯಿಸ್ಬಿಟ್ಟು ಕಳ್ಸ್ಬಿಟ್ಟು ಅವ್ನು ಹೋಗ್ಲಿ. ಬಟ್ ಇಲ್ಲ, ಬಟ್ ಗುರು ಸರ್ ಅಂತೂ ಹಿಸ್ ಸಚ್ ಅ ಸ್ವೀಟ್ ಹಾರ್ಟ್. ಅದು ಎಲ್ಲ ಕಾರ್ಯಕ್ರಮಕ್ಕೂ ಬರ್ತಾರೆ. ಒಳ್ಳೆ ಅವ್ರು ಆಕ್ಚುಲಿ ಅವ್ರಿಗೆ ಯಾರು ಅವ್ರಂತೂ ಎಲ್ಲರಿಗಿಂತ 20 ವರ್ಷ ದಾಟ ಇಲ್ಲ ಅವರು. ಯಾರು ಹಿಂಗ್ ಬರ್ತಾರೆ, ನಮ್ಗೆ ವಯಸ್ಸಾಯ್ತಾ ಗುರು ವಯಸ್ಸಾಯ್ತಾ ಅಂತ ನೋಡೋದು. ಸೊ ಇವರೆಲ್ಲ ನೋಡಿ ನನಗೆ ಇನ್ನೊಂದಷ್ಟು ಗೆಲುವು ಬಂದಿದೆ, ಛಲ ಬಂದಿದೆ. ನೀವ್ ಏನಾದ್ರು ಟಾಸ್ಕ್ ಕೊಡಿ. ವಿನಯ್ ಎಂತಿಂಗ್ ಕೂಡಿಸ್ದಂಗೆ ನನ್ನ ಎಂತಿಂಗ್ ಕೂಡ್ಸಕ್ ಹೋಗ್ಬೇಡಿ. ನಮ್ ತಾಯಿನೇ ಆಗಲ್ಲ ನನ್ ಕೈಲಿ, ಹೇಳ್ಬಿಡ್ತೀನಿ ಇವಾಗಲೇ. ನಾನ್ ಕೂರ್ಸಿಲ್ಲ, ಅವರೇ ಕೂರ್ಸ್ಕೊಂಡಿದ್ನು. ಅದಂಗೆ ಮದ್ವೆ ಮೇಲೆ ನಮ್ ಚಬಡಿಕಲ್ ನಾವೇ ಇಲ್ಲಿ. ಥ್ಯಾಂಕ್ ಯು. ಆಂಕರಿಂಗ್ ಸ್ಟೈಲ್ ಅಲ್ಲಿ ಇಲ್ಲ ನಾವ್ ನೋಡಿಲ್ವಲ್ಲ, ನಾವ್ಯಾರಾದ್ರೂ ನೋಡಿದೀವ? ಇಲ್ಲ. ಕಮಾನ್ ಯಶು, ಅವ್ರು ಕೈ ಮಾಡ್ಸಿ ಫಸ್ಟ್ ಟೈಮ್. ಇಲ್ಲ ನೀನು ಮಾಡ್ಬೇಕು. ನಾನು ಈ ಆಂಕರಿಂಗ್ ಸ್ಟೈಲ್ ಅಲ್ಲೇ ಮಾಡ್ಬೇಕಂತ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರೆಸಿದೀವಿ. ಮುಖ್ಯ ಅತಿಥಿ ಇದೆ, ಸೆಂಟೆನ್ಸ್ ಕಂಪ್ಲೀಟ್ ಮಾಡಕ್ ಬಿಡ. ಮುಖ್ಯ ಅತಿಥಿಯಾಗಿ ಇವತ್ತಿನ ನಮ್ಮ ಏನ್ ಹೇಳೋದು ನಿಂಗೆ, ಅಂತ್ಯದಲ್ಲಿ ಅಂದಗಾರ್ತಿ, ಚಂದದಲ್ಲಿ ಚಂದಗಾರ್ತಿ, ಮಾಟದಲ್ಲಿ ಮಾಟಗಾರ್ತಿ, ಮಾತಿನ ಮಲ್ಲಿ, ಬ್ಯೂಟಿ ಬೆಳ್ಳಿ, ನಮ್ಮ ಯಶಸ್ವಿನಿ ದೇಶಪಾಂಡೆ ಅವರಿಗೆ ಸ್ವಾಗತ. ಕೂತ್ಕೊಳ್ಳ ಸುಮ್ಮನೆ. ಯಶಸ್ವಿನಿ, ಅಯ್ಯೋ ಇರ ಮನೆ ಕೊಡಬೇಡ, ಸುಮ್ಮನೆ ಮನೆಯಲ್ಲೂ ಮಾತಾಡಕ್ ಬಿಡಲ್ಲ, ಇಲ್ಲೂ ಸುಮ್ಮನೆ. ಸ್ವಾಗತ ಸುಸ್ವಾಗತ, ಹೊರಡಿ ಚಪ್ಪಾಳೆ. ಉಪ್ಪಿಸಿರ್ತಾರೆ ಇರಬೇಕು, ಎಲ್ಲಿ ಸಿಗ್ತಾರೆ ಇಂಥವ್ರು, ಹೊಡಿರಿ ಚಪ್ಪಾಳೆ, ಹೊಡಿರಿ. ಆಯ್ತಮ್ಮ? ಅದೇ ಹೀರೋಯಿನ್ ಬಗ್ಗೆ ಕೇಳಿ ಹೇಳ್ತಾರೆ. ಹೇಳಿ. ಇವಳು ಇರೋದ್ರಿಂದ ಹೇಳ್ತಾ ಇದೀನಿ, ಬಹಳ ಒಳ್ಳೆ ಹೀರೋಯಿನ್, ಒಳ್ಳೆ ಭವಿಷ್ಯ ಇದೆ. ಥ್ಯಾಂಕ್ ಯು. ಅಷ್ಟೇ. ಇಲ್ಲಿ ನಮ್ದೇನೋ ನಡಿ. ಬಟ್ ನಿಜವಾಗ್ಲೂ ದಯವಿಟ್ಟು ಎಲ್ಲರೂ ಹಿಂಗೆ ಇರಿ, ನೆಮ್ಮದಿಯಾಗಿ ಇದ್ದು ಬಿಡ್ಬೋದು. ಅವಾಗ ಏನೋ ಡೌ ಮಾಡ್ಕೊಂಡು ವಾಶ್ ಅಂತೆಲ್ಲ ಇದ್ರೆ 2 ದಿನದ ಬಾಳು ಫುಲ್ಲು ಅಂತ ಆಗ್ಬಿಟ್ಟು, ಹಾಗಾಗಿ ಹೆಂಗಿದೀರೋ ಹಂಗೆ ನ್ಯಾಚುರಲ್ ಆಗಿ ನೆಮ್ಮದಿಯಾಗಿರಿ, ಜೀವನದಲ್ಲಿ ಖುಷಿಯಾಗಿರ್ತೀರಿ. ಯಾಕೆಂದ್ರೆ ಇದು MTV ZTV ಯುಗ, ಖುಷಿಯಾಗಿರ್ಬೇಕು ಅಷ್ಟೇ, ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕು. ಹಂಗೆ ನಿಂತ್ಕೊಳ್ಳಿ. ನಾವು ಗುರುಕಿರಣ್ ಸರ್, ಮ್ಯಾಮ್, ನೀವಿಬ್ರು ವೇದಿಕೆಗೆ ಬರ್ಬೇಕು. ವಿನಯ್ ಅವರು, ಅಕ್ಷತಾ ಅವರು.